A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. 8 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವರಿಂದ ಶಂಕುಸ್ಥಾಪನೆ. ಹೌದು ವೀಕ್ಷಕರೇ, ಚಿಂತಾಮಣಿ ತಾಲೂಕಿನ ಮೆಂಡಿಗಲ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಸುಮಾರು 20 ಲಕ್ಷ ವೆಚ್ಚದ ಗ್ರಾಮ ಪಂಚಾಯಿತಿ ಕಟ್ಟಡ ನಲಗುಟ್ಟಹಳ್ಳಿಯಿಂದ ವೇಗಲಹಳ್ಳಿ ಕ್ರಾಸ್ನವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಜುಂಜನಹಳ್ಳಿ ಹಾಗೂ ಕಾಪಲ್ಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲು ಯೋಜಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ, ಬೊಮ್ಮಲಾಟಪುರ ಹತ್ತಿರ ನೂತನವಾಗಿ ನಿರ್ಮಿಸಲು ಯೋಜಿಸಿರುವ ಚೆಕ್ ಡ್ಯಾಂನ ಕಾಮಗಾರಿಗಳ ಭೂಮಿ ಪೂಜೆ ಸೇರಿದಂತೆ ಸುಮಾರು 8 ಕೋಟಿ ವೆಚ್ಚದ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ, ಮಾದಮಂಗಳ ಚಂದ್ರಪ್ಪ, ರಘುನಾಥ ರೆಡ್ಡಿ, ಬೈರೆಡ್ಡಿ, ಕಾಂಗ್ರೆಸ್ ಪರಿಶಿಷ್ಟ ಜಾತಿ ನಗರಾಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸರ್ವೆ ಲೇಟ್ ಆಯಿತು ಮತ್ತು ಕಾಂಟ್ರಾಕ್ಟ್ ಕಟ್ಟಲಿಕ್ಕೆ ನೋಟಿಸ್ ಕೊಟ್ಟಿದ್ದು ಟರ್ಮಿನೇಟ್ ಮಾಡ್ತಿದ್ದೇನೆ. ಟೆಂಡರ್ ಆಗಿತ್ತು 15 lakhs ಟೋಟಲ್. ಸರ್ ಎಷ್ಟು ದಿವಸ ಟರ್ಮಿನೇಟ್ ಮಾಡಬೇಕು ಸರ್? ಈಗ ಸರ್ವೆ ಅಂತ ಹೇಳಿ ಮಾಡಿ ನೋಟಿಸ್ ಆಗಿದೆ ಸರ್. ಈ ವೀಕಲ್ಲಿ ಆಗೋದು ಟರ್ಮಿನೇಟ್ ಪಂಚಾಯತ್ ಎಲ್ಲ ನೋಡಿ ಒಂದು ನಿಮಿಷ ಈಗ ನಮ್ಗೆ ಹೇಳಿದ್ದೀರಾ, ನಾನು ಹೇಳ್ತಾ ಇದ್ದೀನಿ. ನೀವು ಹಳೆಯದೆಲ್ಲ ನಮಗೆ ಕೇಳಿದ್ರೆ ಹಳೆದಕ್ಕೆಲ್ಲ ನಾನು ಜವಾಬ್ದಾರಿ ಆಗ್ತೀರಾ? ಯಾಕೆ ओम दक्षिणोरा ऋणिमहे गावं विज्ञायां गातुं कुन्दे दैवी संस्कृतां दिवदेवे संकेष्टदे ओम शांति 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 ओम दक्षिणोरा ऋणिमहे No, no, no. ఆయి సార్ అయితే విధానంగా మూడేట్ల అంటే కాల్ మీద చేసుకోదాం చిన్నగా చాలే నేను రాలేదు కింద అవంతా తీసి పెట్టుకో. నెక్స్ట్ ఫిక్స్ చేయలేదు అసెంబ్లీ రెడీ అయిందా? అదేనా అది ఇప్పించుకోండి. సాగుబడి మాట్లాడమ్మా డైరెక్ట్ ఇప్పుడు సాగుబడి చీటీ వచ్చే అవసరం లేదు, క్లియర్ అయి ఉంటుంది. అది తహసీల్దార్ దగ్గర మాట్లాడే ఏమైనా సమస్య ఉంటే మాట్లాడారు. కూడా 2 దప్పాలు పెట్టి ఎనికి పెట్టినారు. అది వెనక్కి పెట్టింటే అయ్యలేదన్నా, వెనక్కి పెట్టింటే కొత్తగా మంజూరు చేయాలి మనం. అట్లా కాదులేనా నీకు తెలియదు. అది కూడా పదేస్తానండి చేస్తాను. ఉండండి చెప్పినావా? బేబీ నాన్న టైం మంగళ ఆనందకర నీరాజన జ్యోతి లక్ష్మీ వెంకటేశ్వర స్వామి దేవతా రక్షాన్ ధారయామి నమస్కరోమి. ಕೈ ಬಿಟ್ಬಿಡೋಣ ನೆನ್ಕೊಳ್ಳಿ. ಈ ಕಡೆ ನೋಡೋಣ. ಗಡಾರ್ ಮುಟ್ಟಾಳ ಅಂತ ತಗೊಲ್ಲ, ಅದಕ್ಕೆ ನಾನು ವಿಶ್ಲೇಷಣೆ ಪಡ್ಕೊಂಡು
ఏంటప్ప ఎట్లా ఇస్కులప్ప ఎవరు బుడెట్లు ఏంటో ఇస్కులప్ప జవాబారి రోడ్ అప్ప ఏమన్నా సరిగా ఓం ధ్రువంతే రాజావరుణో ధ్రువంతే నమ బృహస్పతిః ధ్రువంతైంద్రశ్చాగ్నిశ్చ రాష్ట్రం ధారయతాన్ ధ్రువం 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 అయం ముహూర్తస్సు ముహూర్తోస్తు దిత్యన గృహంతు ముహూర్తోస్తు ಸುಪ್ರತಿಷ್ಠಿತಮಸ್ತು. ಇದು 37 ಲಕ್ಷ. ಇದು ಅಲ್ಲಿ ನೆಕ್ಸ್ಟ್ ಇನ್ನೊಂದು ರೀಚ್ 60 ಲಕ್ಷ ಅಲ್ಲ, 57.9. ಒಟ್ಟು ಈ ರೋಡ್ ಇದು ಭಾಳ ವರ್ಷದಿಂದ ಇದು ಪ್ರಾಬ್ಲಮ್. ಇದು ಹಿಂದೆ ನಾನೇ ನನ್ಪಲ್ ಸುಬ್ರೆಡ್ಡಿ ಇದ್ದಾಗ ಆಗೆಲ್ಲ ಪೀಸ್ ಮಾಡಿಸಿದ್ದೆ. ಬಟ್ ಅವಾಗ ಕ್ವಾಲಿಟಿ ಆಗಲಿಲ್ಲ, ಸರಿಯಾಗಿ ಅಮೌಂಟ್ ಕಮ್ಮಿ ಇತ್ತು. ಇವು ಕ್ವಾಲಿಟಿ ಕಾವಲ್ಲಪ್ಪ ರವಿಚಂದ್ರ. ನಮಗೆ ಬಿರಿಯಾನಿ ಇದೆ ಲ್ಯಾಪ್ಸೇಬಲ್ ತಂದೆ, ಲ್ಯಾಪ್ಸೇಬಲ್ ಗ್ರಾಂಟ್ ತಾನೆ ಎರಡು. ಹಾಂ, ಬಿರಿಯಾನಿ ಮಾರ್ಚ್ ಎಂಡ್లో ಮಾರ್ಚ್ 15th లోపు కావాలా వర్క్ బిరినా ఫాస్ట్గా. అదే అల్లి కాజ్వే ತರ కాలు ಟೈಮ್ దిగేదే నేను కన్నా రాప ఎలా నాకు క్లాస్ అప్ప పల్పు కొట్టేది మనం తెస్తాం కదా ఏం పిచ్చల रक्षान् धारयामि नमस्करोमि यो वैता वेदा अमृतेनामृताम्रीं तस्मै ब्रह्मचक्रप्रभादानि देवता रक्षान् धारयामि नमस्करोमि. అన్నా పంచే చూసుకోండి ముందర అగ్గుంది ಸರ್ ಮಂದಿ ಇದೆ ಅಣ್ಣ ನಿಲ್ಸ್ಕೊಂಡೆ ಸಾಲ ಕನ್ಕೊಂಡಿಲ್ಲ ನೋಡ್ರಿ ಅಣ್ಣ ಏನ್ ಇದಂತ ಹೋಗ್ಲಿಕ್ಕಂತ ಸಂಬಂಧ ರೆಡ್ ಸೈಡ್ ಬಿಟ್ಬಿಡೆ ಹಾಕಿ ಮುರೇಟ್ ಹಾಕಿ ಬೆಲೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಬಟ್ಲಲ್ಲಿ ಹೋಗ್ಬೇಕು. ನಿನ್ನ ಹೆಸರು ಹೇಳ ಉಂಡ್ರ నువ్వు ಟ್ಯಾಕ್ಸ್ ಇಪ್ಪಿಸ್ಕ ಬಂದಿಲ್ಲ ಜೆಂಟ್ಸ್ ಫೋಟೋ 50 ಫೋಟೋಸ್ ತೆಗೆಸ್ಕೊಳ್ತೀವಿ ನಾವು. ఇంకా అది బాగా అవుతుంది బిరిన, అది స్లోనే ఉండే లెక్క నార్మల్గా అది బైక్ లెక్క కొట్టుకున్నాను. ఇంకా ఇప్పుడు ఆ రోడ్డు పోతాను కదా పిల్లలు యాకి ಅವರು ಊರಲ್ಲಿರೋ ನೀರೆಲ್ಲ ಉನ್ನೋದೇ ಹುಡುಗರು ಇದು ನಿಮಿಷ ಯಾರು ಯಾವ ನಿಮ್ಮ ಸುರಕ್ಷಿತ ಮಗನ ఇదేంటి పూజ చేస్తాడు అలా బట్ట ముందే
నమస్కరోమి. ఆడదాకా పోతుంది అదే అంటూ పోతుంది నేను చెప్తాను. ಒಂದು ನಿಮಿಷ ಇಲ್ಲಿ ನೋಡಿ. ಹಾಗೆ ಹೈಟ್ ಎಷ್ಟು ಮೀಟರ್ ಬರುತ್ತೆ? ನಿಧಾನ ನಿಧಾನ. ಯಾವ ಊರು? మక్కలు దూరం పండ్రప్ప నువ్వు మూడేటండి మా పట్టుకుని హుషారు కాళ్ళు ఉంటాయి మీ కాళ్ళు సరి సరిగా దిగులే అన్నండి వేస్తారు స్వీట్ ఇచ్చాడు అందరికీ బాక్స్ మొత్తం భోజనాలు కట్ట ఆ లెవెల్ వస్తున్నారు ಇದಕ್ಕೆ ಪ್ಲಾನ್ ಮಾಡ್ತಿರೋದು ಅರ್ಜೆಂಟ್ ವಿಜಯನಲ್ಲೂ ಕೊಟ್ಟಿನ ಅಂತ ಹೇಳಿದ್ದಾರೆ ಶಿವಕುಮಾರ್. ಅದು ಯಾವ ಇದರಲ್ಲಿ ಅಂತ ಪ್ಲಾನ್ ಮಾಡ್ತಾರೆ. ಕೆರೆನೂ ಹೇಳಿದ್ದಾರೆ ಅದು ಇದು ಅರ್ಸಿನ ಕೆರೆ ಭಕ್ತರಲ್ಲಿ ಅರ್ಸಿನ ಕೆರೆ ಅದು ಇನ್ನೂ 2 ಸ್ಕೀಮಲ್ಲಿ ಕೇಳ್ತಾ ಇದ್ದೀನಿ ಯಾವುದೆಲ್ಲ ಆಗಲಿ ಅಂತ. ಈಗ ನೆಕ್ಕೊಂದೆ ಕೆರೆಗೆ 35 ಲಕ್ಷ ಹಾಕ್ಸಿದ್ವಲ್ಲ ಅವ್ರು ಇವರು ಎಕ್ಸ್ಪರ್ಟ್ ಇವರು ಇಲ್ಲ 80 ಲಕ್ಷ ಬೇಕು ಅಂತ 80 ಕೋಟಿ. ಇಲ್ಲಿ ಕಮ್ಮಿ ಇದೆ, ಇನ್ನು ಕೆಲವು ಕಡೆ ಇದು ಡಬ್ಬಲ್ ಅಗಲ ಇದೆ. ಏನಿದೆ ಇಲ್ಲ ಇದು ಡಬ್ಬಲ್ ಡಬ್ಬಲ್ ಅಗಲ ಬರ್ತದೆ. ನೀವು ಮತ್ತೆ ರೆಡಿ ಮಾಡಿ ಈ ಪಕ್ಷ ಆಯ್ತು ಇವಾಗ ನಿಲ್ಸ್ಕೊಂಡಮ್ಮ ಅಂತ ಲಾಸ್ట్లో వచ్చలేదు నిల్చుకోండమ్మ ఏంటమ్మా పట్టుకోండి ಹಲವಾರು ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಾರಂಭೋತ್ಸವ ಮತ್ತು ಉದ್ಘಾಟನೆ ಮಾಡ್ತಕ್ಕಂಥದ್ದು ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಬೆಳಗ್ಗೆ ಈಗ ಹಲವಾರು ಗ್ರಾಮಗಳಿಗೆ ಹೋಗಿ ಸುಮಾರು ಹೊತ್ತು ತಡ ಆಗಿದೆ. ನಾವು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ರಸ್ತೆಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಭಾಳ ದಿನಗಳಿಂದ ಬಾಕಿ ಇತ್ತು. ಈಗ ಉದಾಹರಣೆಗೆ ಇಲ್ಲಿ ನಮ್ಮ ಪುಲ್ಗುಂಡ್ಲಹಳ್ಳಿ ಗ್ರಾಮ ಗಡಿ ಗ್ರಾಮ, ಅದು ಪುಟ್ಗುಂಡ್ಲಹಳ್ಳಿ ಗ್ರಾಮ ಗಡಿ ಗ್ರಾಮ. ಅದು ಇಲ್ಲಿಂದ ಈ ಬಿಲಾಂಡಹಳ್ಳಿ ಊರಿಂದಾನೇ ಸುಮಾರು 4.5 ಕಿಲೋಮೀಟರ್ ಆಗುತ್ತೆ, 4.5 ಕಿಲೋಮೀಟರ್ ಆಗುತ್ತೆ. ಆ ಗ್ರಾಮದಿಂದ ಒಂದು 100-200 ಮೀಟ್ರ್ ಹೋದರೆ ಆಂಧ್ರ ಗಡಿ. ದುರಂತ ಏನಂದರೆ ಅಲ್ಲಿಂದ ಇಲ್ಲಿಗೆ ರಸ್ತೆ ಹಾಕೋದಕ್ಕೆ 2 ಕೋಟಿ ರೂಪಾಯಿ ಹಿಂದೆ ಮಂಜೂರು ಮಾಡಿದ್ದಾರೆ. ಮಂಜೂರು ಮಾಡಿದವರು ಟಾರ್ ರಸ್ತೆ ಹಾಕಿದರೆ ಬಹುಶಃ ಈಗೇನು ನಾವು ಹಣ ಹಾಕುವಂಥ ಅವಶ್ಯಕತೆ ಬರ್ತಾ ಇರಲಿಲ್ಲ. ಆದರೆ ಮಹಾನ್ ಭಾವರು ಅದನ್ನು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾಡುವಂಥ ಕೆಲಸ ಮಾಡ್ಕೋದ್ರು. ನಂತರ 11 ಇಂಚ್ ಹಾಕಬೇಕಾಗಿತ್ತು, 11 ಇಂಚ್ ಹಾಕಬೇಕಾಗಿತ್ತು ಕಾಂಕ್ರೀಟು. ಕೇವಲ 2 ಇಂಚು, 3 ಇಂಚು, 4 ಇಂಚು, ಕೆಲವು ಕಡೆ
ಕಾಂಕ್ರೀಟ್ ಹಾಕಿರ್ತಕ್ಕಂಥದ್ದನ್ನು ನಾವು ಹಿಂದೆ ಇದ್ರ ಬಗ್ಗೆ ದೂರು ಕೊಟ್ಟು ಇದ್ರ ಬಗ್ಗೆ ತನಿಖೆ ಮಾಡೋಂಥ ಕೆಲಸ ಆಯಿತು. ನಮ್ಮ ಮುಖಂಡರೆಲ್ಲರೂ ಹೋಗಿ ಅಲ್ಲಿ ಏನೋ ಕೋರ್ ಕಟಿಂಗ್ ಮಾಡಿ ತೆಗೆಸಿ ಅದನ್ನೆಲ್ಲ ಮಾಡಿದ್ವಿ. ಆದರೆ ಈಗ ಆ ರಸ್ತೆ ಕೂಡ ಪೂರ್ಣ ಆಗಿಲ್ಲ. ಇದು ಹಿಂದೆ ನಡೆದಂಥ ವಿಚಾರ. ಈಗ ಆ ರಸ್ತೆಯಲ್ಲಿ ಇವು ಹಂಗೆ ಉಳಿದಿದ್ದಾವೆ. ಈಗ ಉದಾಹರಣೆಗೆ ಇಲ್ಲಿ ನಮ್ಮ CMY ರಸ್ತೆ ಬೊಮ್ಮೆಪಲ್ಲಿಗೆ ಏನೋ ಬೊಮ್ಮೆಪಲ್ಲಿಗೆ ಅದೇ ಬೋಡಂಪಲ್ಲಿಗೆ ಅವತ್ತೇ ನಾನು ಮಿಸ್ ಆಗೋಯ್ತು. ನಾನು ಅವತ್ತು ತಪ್ಪೋಗ್ತಾಯಿತ್ತು, ಹೆಂಗೆ ತಪ್ಪೋಯ್ತು ಗೊತ್ತಾಗಲಿಲ್ಲ. ಆದರೆ ಮತ್ತೆ ಹಾಕ್ಸೋಣ ಅಂತ ಹೇಳಿದ್ದೆ ನಾನು. ಆದರೆ ಚುನಾವಣೆಯಲ್ಲಿ ನಮ್ಗೆ ತೊಂದರೆ ಆಯಿತು. ಈಗ ಅದು 2.5 ಕಿಲೋಮೀಟರ್ ಆಗುತ್ತೆ. ಈಗ ಅದನ್ನು ಬೇರೆ ಸ್ಕೀಮಲ್ಲಿ ಹಾಕ್ಸ್ತಾ ಇದ್ದೀನಿ. ಈ ಕಡೆ ಈ ರಸ್ತೆಯಿಂದ ಹೋಗಿ ಕೋಣಕುಂಟ್ಲ ರಸ್ತೆಗೆ ಟಚ್ ಆಗಬೇಕು. ಅದು ಕೆರೆ ಮೇಲೆ ಹೋಗುತ್ತೆ ಊರಲ್ಲಿ. ಸುಮಾರು 2.5 ಕಿಲೋಮೀಟರ್ ಇದೆ. ಈ ರೀತಿ ನಾನಾ ಇವತ್ತು ರಸ್ತೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಕುಡಿಯೋ ನೀರಿನ ಶುದ್ಧ ನೀರಿನ ಕುಡಿಯೋ ನೀರಿನ ಘಟಕಗಳ ಪ್ರಾರಂಭ ಮಾಡಿಸಿದ್ದೀವಿ ಮತ್ತು ಹೊಸದಾಗಿ ಪ್ರಾರಂಭ ಮಾಡೋವಂಥದ್ದಕ್ಕೂ ಮಾಡಿದ್ದೀವಿ. ಮತ್ತು ನಮ್ಮ ಚೆಕ್ ಡ್ಯಾಮ್ ಒಂದು ಬೊಮ್ಲಾಟ್ಪುರದ ಹತ್ರ ಅಲ್ಲಿ ಸುಮಾರು 60 ಲಕ್ಷ ರೂಪಾಯಿಗಳ ಚೆಕ್ ಡ್ಯಾಮ್ ಪ್ರಾರಂಭ ಮಾಡಿದ್ವಿ. ಒಟ್ಟಾರೆಗೆ 8 ಕೋಟಿಗಿಂತ ಜಾಸ್ತಿ ಇವತ್ತು ಕಾಮಗಾರಿಗಳಿಗೆ ಏನು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಇವೆಲ್ಲ ಮಾಡ್ತಕ್ಕಂಥ ಕೆಲಸ ಆಗಿದೆ. ಮುಂದೆ ನಾನು ಮತ್ತೆ ಮಂಗಳವಾರ ಅಂಬಾಜಿದುರ್ಗ ಹೋಬಳಿ ಇಟ್ಕೊಂಡಿದ್ದೀವಿ. ಅದಾದಮೇಲೆ 1ನೇ ತಾರೀಕು ಕೈವಾರ ಹೋಬಳಿ ಅಂತ ನಿಗದಿ ಮಾಡಿದ್ದೀವಿ. ಒಟ್ಟಾರೆಗೆ ಇವೆಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಒಂದು ಕಡೆಯಿಂದ ಬರ್ತಾಯಿದ್ದೀವಿ. ಏನಂದರೆ ಗ್ರಾಮಗಳಿಗೆ ಹೋದಾಗ ಹಲವಾರು ಸಮಸ್ಯೆಗಳು ಹೇಳ್ತಾರೆ, ಹಲವಾರು ವಿಚಾರ ಮಾಡುವಂಥದ್ದಕ್ಕೆ ಇವೆಲ್ಲ ಚರ್ಚೆ ಮಾಡಿ ಮುಂದೆ ಸಾಗುವಂಥದ್ದಕ್ಕೆ ಸಮಯ ಆಗ್ತಾಯಿದೆ. ಭಾಳ ಹಿಂದೆ ಉಳಿದುಬಿಟ್ಟಿದ್ದೀವಿ. ಸುಮಾರು 3-4 ಗಂಟೆ ತಡ ಆಗಿದೆ. ಆದರೂ ಜನರ ಅಹವಾಲನ್ನು ಸ್ವೀಕಾರ ಮಾಡುವಂಥದ್ದು, ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ನಾವು 2 ಕೋಟಿ 15 ಲಕ್ಷ ಆ ರಸ್ತೆಗೆ ಹಾಕಿದ್ವಿ. ಅಲ್ಲಿಂದ ಬಂದು ಬಿಲಾಂಡಹಳ್ಳಿ ಊರಿಂದ ಬಂದು ಇಲ್ಲಿವರೆಗೂ ಬರುವಂಥದ್ದು. ಮತ್ತು ಇಲ್ಲಿ ಪೀಸ್ ಹಾಕಿದ್ದೀವಿ. ಇದಕ್ಕೆ ರೋಡ್ ಕೆಚ್ಚಾಗುತ್ತೆ ಅಂತ ಕಾಣ್ತಿದೆ. ಇದು ಪೂರ್ತಿ ಈ ಕಡೆ ಟಚ್ ಆಗುತ್ತಲ್ಲ, ಆ ಕಡೆ ಸುಣ್ಣಪುಟ್ಟೆ ರೋಡ್ ಟಚ್ ಆಗುತ್ತಲ್ಲ. ಈಗ ನಾವು ಹಿಂದೆ ಅಲ್ಲಿ SBI ರೋಡಿಂದ ಸುಣ್ಣಪುಟ್ಟೆ ರೋಡ್ಗೆ ರಾಯಪಲ್ಲಿಗೆ ಹಾಕಿದ್ವಿ. ಈಗ ಅದು ಅಲ್ಲಿಗೆ ನಿಂತೋಗಿದೆ. ರಾಯಪಲ್ಲಿ ಆದಮೇಲೆ ಸುಣ್ಣಪುಟ್ಟವರೆಗೂ ಬಂದಿತ್ತು. ಈಗ ಅಲ್ಲಿಂದ ಇಲ್ಲಿಗೆ ಹಾಕಬೇಕು. ಇವೆಲ್ಲ ಸೇರಿ ಹಾಕಿದ್ದೀವಿ ಇದರಲ್ಲಿ ಈ ಭಾಗದಲ್ಲಿ. ಈಗ ಹಿಂದೆ ನಾನು 2012ರಲ್ಲಿ 11-12ರಲ್ಲಿ 1,60,00,000 ಹಾಕಿಸಿ ಇದೇ ಬಿಲಾಂಡಹಳ್ಳಿಯಿಂದ ಕೃಷ್ಣಾಪುರ ಗಡಿ ಹಾಕ್ಸಿದ್ವಿ. ಬರೀ 1,60,00,000ಕ್ಕೆ ಸುಮಾರು ದಿಮ್ಮಿಂದಹಳ್ಳಿಯಿಂದನೇ 4 ಕಿಲೋಮೀಟರ್ ಆಗಿತ್ತು. ಕೃಷ್ಣಾಪುರ ಗಡಿ ಊರು, ಅಲ್ಲೂ ಆಂಧ್ರ, ಅಲ್ಲೂ ಆಂಧ್ರ. ಆಮೇಲೆ ಇದರಲ್ಲಿ ಇಲ್ಲಿಂದ ಓಬಳಾಪುರಕ್ಕೆ ಹಾಕ್ಸಿದ್ವಿ. ಈ ಥರ ಎಲ್ಲ ಹಾಕ್ಸಿದ್ವಿ ರಸ್ತೆ. ಆದರೆ ಈಗ ಆ ರಸ್ತೆಗಳು ಹಾಳಾಗಿದ್ದಾವೆ. ಈಗ ಮುಂದೆ ಅದನ್ನು ನಾವು ಹಾಕ್ಸ್ಬೇಕು, ಆ ಪರಿಸ್ಥಿತಿ ಬಂದಿದೆ. ಅದರಿಂದ ಇದ್ರ ಜೊತೆಗೆ ನಮ್ಮ ಕೋಣಕುಂಟ್ಲಿಂದ ರಾಯಪಲ್ಲಿ ಅಂದರೆ ಚಂದ್ರಾಯನಹಳ್ಳಿ, ಚಂದ್ರಾಯನಹಳ್ಳಿ ಅಂತ ಊರಿದೆ. ಆ ಊರಿಂದ ಇದು CMY ರಸ್ತೆ, ಯಮಲ್ಪಾಡಿ ರಸ್ತೆಗೆ ಟಚ್ ಆಗುವಂಥದ್ದಕ್ಕೆ ಅದಕ್ಕೆ 2,95,00,000 ಸುಮಾರು 2,95,00,000 ಅದಕ್ಕೆ ಹಾಕ್ಸುವಂಥ ಕೆಲಸ ಮಾಡಿದ್ದೀವಿ. ಇದರಿಂದ ಇದ್ರ ಜೊತೆಗೆ ಈಗ ಸೀಮುಲ್ಗುಟ್ಟೆ, ಈಗೇನು ನಮ್ಮ ಈ ರಸ್ತೆ ಇಲ್ಲಿ ಈಗ ನಮ್ಮ SBI ರಸ್ತೆಯಿಂದ ಚೀಮುಲ್ಗುಟ್ಟೆ ಮುಖಾಂತರ ಕೋಟ್ಗಲ್ಗೆ ಹೋಗುತ್ತೆ. ಸುಮಾರು ಇದುವರೆಗೂ ಆಗೇ ಇಲ್ಲ, ಟಾರ್ ರೋಡ್ ಆಗಿಲ್ಲ. ಇವೆಲ್ಲ ಹಿಂದೆ ಬಾಕಿ ಉಳಿದಿದೆ. ಮತ್ತು ಈ ಕಡೆ ಇನ್ನೂ ಒಂದಿದೆ. ಈ ರೀತಿ ನಾವು ಭಾಳಷ್ಟು ಹುಡುಕಿ ಹಿಂದೆ ನಾವು ಇವೆಲ್ಲ ಮಾಡಿಸಿದ್ದೆ. ನಾನು ಕೆಲವರೆಲ್ಲ ಮಾಡಿಸಿದ್ದೆ, ಆದರೆ ಕೆಲವು ಉಳಿದೋಗಿತ್ತು. ಆದರೆ 10 ವರ್ಷದಲ್ಲಿ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ. ಈಗ ಏನು ಇದುವರೆಗೂ ಟಾರ್ ರಸ್ತೆನೇ ಆಗದೆ ಇರತಕ್ಕಂಥದ್ದನ್ನು ನಾವು ವ್ಯವಸ್ಥಿತವಾಗಿ ಮಾಡೋಂಥದ್ದು ಮಾಡಿದ್ವಿ. ಆದರೂ ನನಗಿದ್ದಂಥ 8.5 ವರ್ಷದಲ್ಲಿ ನಾನು ಅಷ್ಟು ಕವರ್ ಮಾಡಿದ್ದೆ. ಆದರೆ ಹೆಸರುಗಳಲ್ಲಿ ಹತ್ರ ಮತ್ತು ಬ್ರಾಹ್ಮಣಹಳ್ಳಿ ಹತ್ರ ಸುಮಾರು ನಾನು 2004ರಲ್ಲಿ ಶಾಸಕನಾಗುವಂಥ ಸಂದರ್ಭದಲ್ಲಿ ಹೆಸರುಗಳಲ್ಲಿ ಹತ್ರ ಹಿಂದೆ ನಮ್ಮ ತಂದೆಯವರು ಮಾಡಿಸಿದ್ರು ಚೆಕ್. ಅದೊಂದು ಲೋ ಲೆವೆಲ್ ಕಾಸ್ವೇ. ಅದು ಮಳೆ ಬಂದು ಆ ಕಡೆ ನೀರು ಆ ಕಡೆ ಜಾಸ್ತಿ ಬಂದು ನುಗ್ಗಿ ಕಾಂಕ್ರೀಟ್ ಕೆಳಗೆ ಹೋಗಿತ್ತು. ಇಲ್ಲಿ ಬ್ರಾಹ್ಮಣಹಳ್ಳಿಯಲ್ಲಿ ಇದೇ ಇರಲಿಲ್ಲ. ಏನೋ ಜನ ಮಳೆ ಬಂದಾಗ ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗ್ತಾ ಇರಲಿಲ್ಲ, ನಿಂತೋಗ್ತಾ ಇದ್ರು. ನಾನು 2003ರಲ್ಲಿ ರಾಜಕೀಯ ಪ್ರವೇಶ 2002-3ರಲ್ಲಿ ಪ್ರವೇಶ ಮಾಡೋದಕ್ಕೆ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವಾಗ ನನಗೆ ಹೇಳಿದರು. ನಮ್ಮ ತಂದೆಯವರು 92, 93, 94ರಲ್ಲಿ ಅದಕ್ಕೆ ಮಂಜೂರು ಮಾಡಿಸಿದ್ರು. ಆದರೆ ಚುನಾವಣೆ ಬಂದಿದ ತಕ್ಷಣ ಏನಾಯಿತು, ಅಲ್ಲಿ ಗುತ್ತಿಗೆದಾರರು ಕಾಮಗಾರಿ ಪ್ರಾರಂಭ ಮಾಡದೇ ಇರೋದಕ್ಕೆ ಅದು ಅಲ್ಲೇ ನಿಂತೋಯ್ತು. ಅಷ್ಟು ವರ್ಷದಿಂದ ಬಾಕಿ ಇದ್ದಂಥದ್ದನ್ನು 2004ರಲ್ಲಿ ಮತ್ತೆ ನಾನು ರಾಜಕಾರಣ ಪ್ರವೇಶ ಮಾಡಿದಾಗ ಹೇಳಿದರು. ನಾನು ಅದನ್ನು ಭಾಳ ಜವಾಬ್ದಾರಿಯುತವಾಗಿ ಅದು ಮತ್ತು ಇದನ್ನು ಎರಡೂ ಮಾಡಿಸ್ಕೊಟ್ಟಿದ್ದೆ. ಆದರೆ 2015ರಲ್ಲಿ ಭಾಳ ಮಳೆ ಬಂದು ಹೊಳೆ ಹರಿದಾಗ
ಸೈಡ್ಗೆ ಏನೋ ಆ ಕಡೆ ಈ ಕಡೆ ನೀರು ನುಗ್ಗಿ ಅದು ಕಿತ್ತೋಯ್ತು. ಏನೋ ಕಿತ್ತೋಯ್ತು ಅಂದರೆ ಸೈಡ್ ವಾಲೆಲ್ಲ ಹೋಗಿ ಆ ಕಡೆ ಭೂಮಿ ಎಲ್ಲ ಕೊರೆದೋಯ್ತು. ಇದೇನು ಲೋ ಲೆವೆಲ್ ಕಾಜುವೆ ಏನು ಕಿತ್ತೋಗ್ಲಿಲ್ಲ, ಆದರೆ ಸುತ್ತಲೂ ತಡೆಗೋಡೆಗಳೇನಿತ್ತು ಅವೆಲ್ಲ ಕಿತ್ತೋಗಿ ನೀರು ಹರಿದೋಗಿತ್ತು. ಆದರೆ 2015ರಲ್ಲಿ ಇಂದ ಹಿಡಿದು ಇದುವರೆಗೂ ಅದನ್ನು ಯಾರೂ ಗಮನಿಸಲಿಲ್ಲ. ನಾನು ಹೋಗಿದ್ದೆ ಅವಾಗ, ಅಂದರೆ ನಾವು ಸೋತಿದ್ವಿ ಚುನಾವಣೆಯಲ್ಲಿ, ಮತ್ತು 2018ರಲ್ಲಿ ನಾವು ಚುನಾವಣೆ ಸೋತ್ವಿ. ಆದರೆ ಆವಾಗಲೂ ಅದ್ರ ಬಗ್ಗೆ ಆ ಸಂದರ್ಭದಲ್ಲೂ 5 ವರ್ಷ ಅವ್ರು ಮಾಡಬೇಕು ಅಂತಕ್ಕಂಥ ಅವರು ಇಚ್ಛಾಶಕ್ತಿ ಇರಲಿಲ್ಲ. ಆದರೆ ನಾನೀಗ ಗೆದ್ದ ಕೂಡಲೇ ಅದಕ್ಕೆ ನಾನು ಸುಮಾರು ಅಲ್ಲಿ 70 ಲಕ್ಷ ಅಲ್ಲಿ ಹಾಕ್ಸ್ಕೊಟ್ಟಿದ್ದೀನಿ, ಮತ್ತು ಇಲ್ಲಿ ನಾನು ಸುಮಾರು 60-70 ಲಕ್ಷ ಇಲ್ಲಿ ಕೊಡಿಸಿದ್ದೀನಿ. ಈಗ 2 ಕಾಮಗಾರಿ ಆಗ್ತಾಯಿದೆ. ಈಗ ನಲ್ರಾಳಹಳ್ಳಿ ಹತ್ರ 3,20,00,000 ಕಾಮಗಾರಿ ಆಗಿದೆ, ಈಗಾಗಲೇ ಬಹುತೇಕ ಪೂರ್ಣ ಆಗ್ತಾಯಿದೆ. ಆದರೆ ನಾನೀಗ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಮಾಡ್ಕೊಂಡಿದ್ದೀನಿ. ಕುಶಾವತಿ ನದಿ ಮಿಂಡ್ಗಲ್ ಒಡ್ಡು ಅಂತಿದೆ, ಅಲ್ಲಿಂದ ಪೂರ್ತಿ ಸುಮಾರು ಭಾಳ ವರ್ಷಗಳ 70-80 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಒಡ್ಡೋದು, ಅದಕ್ಕಿಂತ ಮುಂಚೆ ಆಗಿರ್ಬೋದು. ಅದಕ್ಕೆ ಒಂದೇನಾದರೂ ಒಂದು ಕಾಯಕಲ್ಪ ಮಾಡಬೇಕು ಅಂಥೇಳಿ ಅದ್ರ ಜೊತೆಗೆ ಒಂದು 17-18 ಕೆರೆ ತುಂಬಿಸುವಂಥದ್ದು ಮತ್ತು ಇಡೀ ಕಿಶಾವತಿಯ ಒಂದು ಹೊಳೆ ಏನಿದೆ ಅದು ಸಂಪೂರ್ಣವಾಗಿ ಹೂಳು ತೆಗೆಯುವಂಥದ್ದು ಮತ್ತು ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಈಗ ಅದನ್ನು ಮಾಡುವಂಥಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನೀವು ನೋಡಿದಾಗೆ ಎಸುಗಳಲ್ಲಿ ಹತ್ರ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೂಳು ತೆಗೆದು ಭಾಳ ದೊಡ್ಡ ಮಟ್ಟದಲ್ಲಿ ನೀರು ಶೇಖರಣೆ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಇದು ನಮಗೆ 2 ವರ್ಷ 3 ವರ್ಷಕ್ಕೆ ಒಂದು ಒಳ್ಳೆ ಮಳೆ ಆದರೆ ಸಾಕು, ಅಲ್ಲಿ ನೀರು ನಿಂತರೆ 3-4 ವರ್ಷ ರೈತರಿಗೆ, ಆ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅಂತರ್ಜಲ ವೃದ್ಧಿ ಆಗುತ್ತೆ ಮತ್ತು ಬೋರ್ವೆಲ್ಲಲ್ಲಿ ನೀರಿನ ಪ್ರಮಾಣ ಮೇಲೆ ಬರ್ತದೆ. ಅದರಿಂದ ಇದು ಕೂಡ ನಾವು ಸುಮಾರು 140 ಕೋಟಿಗಳ ಯೋಜನೆ ತಯಾರು ಮಾಡಿಸಿದ್ದೀವಿ. ಅದನ್ನು ನಾನು ನಿರಂತರವಾಗಿ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನೋಡೋಣ, ಅದಕ್ಕೆ ಮಂಜೂರು ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಅದು ಮಂಜೂರಾದ ಮೇಲೆ ತಮ್ಮ ಗಮನಕ್ಕೆ ತರ್ತೇನೆ.